ಓಕೆ, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬಂದಿರೋದು ನಿಮ್ಮ ಆಗಲೇ ತಮ್ಮ ಮನೆ ಟೆಟ್ ನೋಡಿ ಗೊತ್ತಾಗಿರುತ್ತೆ. ಹೌದು, ಬಿಗ್ ಬಾಸ್ ಮನೆನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ನಾನು ಇರೋದು ಏನಿದು, ಯಾರೋ ಬರ್ಡ್ಸಿ ಕೇಜ್ಗಳು ಮಾಡೋರೆ ನೋಡಿ, ಯಾರೋ ಮಾಡ್ಸೋರೆ ಕೇಜು. ಇವಾಗ ನಾನು ಸದ್ಯಕ್ಕಿರೋದು ಮಾಗಡಿ ಮುಖ್ಯ ರಸ್ತೆಯಲ್ಲಿ. ಇದು ಬಂದ್ಬಿಟ್ಟು ನಿಮಗೆ ಕಾಮಾಕ್ಷಿ ಪಾಳ್ಯ ರೋಡು, ಔಟರ್ ರಿಂಗ್ ರೋಡಿಂದ ಅಂಡರ್ ಪಾಸಲ್ಲಿ ಬರುತ್ತೆ ರೋಡ್. ಇದು ಸ್ಟ್ರೈಟು, ಆ ರೋಡ್ ಸ್ಟ್ರೈಟ್ ಹೋಗ್ತಾ ಇದ್ದೀನಿ ಇವಾಗ. ಆ ರೋಡ್ ಸ್ಟ್ರೈಟ್ ಹೋಗಿ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಒಂದು ಲೆಫ್ಟ್ ಇದೆ, ಅಲ್ಲೊಂದು ಲೆಫ್ಟ್ ತೊಗೊಂಡು ಆಮೇಲೆ ಮುಂದಿನ ಹಂಗೆ ದಾರಿಗೆ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಇವತ್ತು ಸಿಗುತ್ತಾ ನೋಡೋಣ ನಮ್ಮ ಬಿಗ್ ಬಾಸ್ ಮನೆ ಒಳಗಡೆ. ಹೋಗೋಕ್ಕಂತೂ ಆಗಲ್ಲ, ಅದು ಗೊತ್ತಿರೋ ವಿಷಯ. ನೋಡೋಣ ಅಟ್ಲೀಸ್ಟ್ ಆಚೆಯಿಂದ. ಇವತ್ತು ಆ್ಯಕ್ಚುಲಿ ಫಿನಾಲೆ ಇರೋದ್ರಿಂದ ಏನು ಸಿಗುತ್ತಾ ನೋಡೋಕ್ಕೆ, ಹೆಂಗೆ ಏನು ಎತ್ತ ನೋಡೋಣ ಬನ್ನಿ. ಈ ಮಾಗಡಿ ಮುಖ್ಯ ರಸ್ತೆ ಹಂಗೆ ಸ್ಟ್ರೈಟ್ ಹೋದರೆ ತಾವರೆಕೆರೆ, ಆಮೇಲೆ ಮಾದಾಪಟ್ಟಣ, ಏನದು ಹಂಗೆ ಹೋಗ್ತಾ ಇರ್ತೀನಿ. ಯಾವ ಕಡೆ ಹೋಗುತ್ತೆ ಗೊತ್ತಿಲ್ಲ. ನಾನು ಹೋಗಿರೋದು ಒಟ್ಟಿನಲ್ಲಿ ತಾವರೆಕೆರೆ ಮತ್ತು ಮಾದಾಪಟ್ಟಣಕ್ಕೆ ಹೋಗುತ್ತೆ. ಸೊ ಈ ರೋಡು ಇಲ್ಲಿ ಯಾವುದೋ ಸರಿಯಾಗಿ ಹಾಕ್ತವ್ರೆ, ಯಾವುದೋ ಬಿಲ್ಡಿಂಗು ಮಾಲ್ ಥರ ಕಾಣ್ತೈತೆ. ಆದರೆ ಇದು ಮಾಲ್ ಅಲ್ಲ, ಯಾವುದೋ ಕಾಲೇಜು ಸ್ಕೂಲು ಇರಬೇಕು. ಮೊದಲಿಲ್ಲಿತ್ತು ಸ್ಕೂಲ ಕಾಲೇಜು, ಅದೇ ಇರಬೇಕಿದು. ನೋಡಿ ಗೈಸ್, ಏನು ತಗೊಂಡೋಗೈತೆ. ಇಂಥ ಕಾಲೇಜ್ಗಳೆಲ್ಲ ಎಷ್ಟಿರುತ್ತೋ ಫೀಸು ಗೊತ್ತಿಲ್ಲ. ಏನಲ್ಲೇನು ಚಿನ್ನದಲ್ಲಿ ಓದಿಸ್ತಾರ ಏನು ಕತೆ ಇದು ನಂಗೆ ಗೊತ್ತಿಲ್ಲ. ಅಲ್ಲ ಈಗ ನಮ್ಮ ಕಡೆ ಎಲ್ಲ ನಾವು ಓದ್ತಿರೋ ಕಾಲೇಜ್ಗಳೆಲ್ಲ ಮನುಷ್ಯ ಕೈಲಿ ಎತ್ಸಿದ್ರೆ ಇಟ್ಕೆನ, ಇಲ್ಲಿ ನೋಡ್ರೆ ಕ್ರೈನೇ ಹಾಕ್ಸ್ಬಿಟ್ಟವ್ರೆ ನೋಡಿ. ಕ್ರೈನೇ ಹಾಕ್ಸ್ಬಿಟ್ಟವ್ರೆ ಎತ್ತಾಕೆ ಅಂದರೆ ಲೆಕ್ಕ ಹಾಕೊಳ್ಳಿ. ಎಷ್ಟು ದೊಡ್ಡ ಬಿಲ್ಡಿಂಗ್ ಆಗ್ತಾ ಇರ್ಬೇಕು ಅವರು. ಗೈಸ್ ಮಿಲ್ ಹಾಕ್ಬಿಟ್ಟವ್ರು ಗುರು ಇಲ್ಲಿ ಪಕ್ಕದಲ್ಲಿ. ಎಮ್ಸೆಂಡು ಹೊಡೆಯೋದು ಅದು ಪಕ್ಕದಲ್ಲೇ ಹಾಕ್ಬಿಟ್ಟವ್ರೆ. ಹೋಗಿ ಅತ್ಲ ಇವರು ಕ್ರಷರೇ ಹಾಕ್ಬಿಟ್ಟವ್ರೆ. ಕ್ರಷರ್ ಹಾಕ್ಬಿಟ್ಟು ಏನು ಇಲ್ಲಿ ನೋಡೋರೆ, ಪರಮ್ ಸೈನ್ಸ್ ಆ್ಯಂಡ್ ಕಲ್ಚರಲ್ ಸೆಂಟರ್ ಅಂತಿದ್ರು. ಏನು ಇದು ಸೈಜ್ ನೋಡೋದು, ಒಳ್ಳೆ ಡಿಸೈನ್ ಹೆಂಗೆ ಮಾಡೋರೆ. ಏನಾಗುತ್ತೋ ನೋಡಬೇಕದು ಇನಾಗ್ರೇಷನ್ ಆದಮೇಲೆ. ಗೈಸ್, ಇವಾಗ ಧನಲಕ್ಷ್ಮಿ ಬಿರಿಯಾನಿ ಎದುರುಗಡೆ ಇವಾಗ ಲೆಫ್ಟ್ ತೊಗೊಂಡಿದ್ದೀನಿ. ಲೆಫ್ಟ್ ತೊಗೊಂಡು ಇವಾಗ ಹೋಗ್ತಾ ಇದ್ದೀನಿ. ಇದು ಯಾವುದು ಅಂದರೆ ರೋಡು, ಯಾವ ರೋಡು ಅಂತ ಇನ್ನೂ ಸರಿಯಾಗಿ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಹಿಂಗೆ ಹೋಗ್ತಾ ಇದ್ದೀನಿ, ನೋಡೋಣ ಸಿಗುತ್ತಾ. ಒಟ್ಟಿನಲ್ಲಿ ಇರೋದು ರಾಮೋಹಳ್ಳಿಯಲ್ಲಿ ಅಂತ ಎಲ್ಲರಿಗೂ ಗೊತ್ತೇ ಇರೋದು. ರಾಮೋಹಳ್ಳಿಲಿ ಎಲ್ಲಿರೋದು ಅನ್ನೋದು ನಾನು ನೋಡೋಣ. ಓಕೆ ಗೈಸ್, ಇವಾಗ ತಾವರೆಕೆರೆ ಟು ಕೆಂಗೇರಿ ಹೋಗುವಂತಹ ರೋಡು, ತಾವರೆಕೆರೆ ಕೆಂಗೇರಿ ರೋಡ್ ಅಂತ. ಈ ರೋಡಲ್ಲಿ ಇವಾಗ ಹೋಗ್ತಾ ಇದ್ದೀನಿ ಸದ್ಯಕ್ಕೆ. ಇದು ತುಂಬ ಸ್ಟ್ರೈಟ್ ಹೋಗ್ಬೇಕು, ಹಿಂಗೆ ಒಂದು 2 ಕಿಲೋಮೀಟ್ರ್ವರೆಗೂ ಸ್ಟ್ರೈಟ್ ಹೋಗಬೇಕು. ಗೈಸ್ ಅಲ್ಲೇ ಮುಂದೆ ಹೋಗ್ಬಿಟ್ಟಿದೆ ನೋಡಿ. ಇವಾಗ ತೋರಿಸ್ತಾ ಇದೆ ನೋಡಿ, ಇಲ್ಲಿ ರಾಮೋಹಳ್ಳಿಗೆ ಲೆಫ್ಟು. ನಾನು ಮುಂದೆ ಹೋಗ್ಬಿಟ್ಟಿದೆ. ಈಗ ಈ ರೋಡ್ ರಾಮೋಹಳ್ಳಿಗೆ ಹೋಗುತ್ತಂತೆ. ಬೋಲ್ಡ್ ಹಾಕೋರೆ, ಬನ್ನಿ ನೋಡೋಣ. ಅಲ್ಲಿ ಇನ್ನೊಂದು ಬೋಲ್ಡ್ ಹಾಕೋರೆ, ಇಲ್ಲಿ ಎಲ್ಲೆಲ್ಲಿ ಹೋಯ್ತದೆ ನೋಡೋಣ. ಎಲ್ಲೆಲ್ಲಿ ಹೋಯ್ತದೆ ಇದು? ಮಾಲಿಗೌಡನಹಳ್ಳಿ, ಮಾರನಗೌಡನಹಳ್ಳಿ, ಮುಕ್ತಿನಾಗ ದೇವಸ್ಥಾನ. ಕರೆಕ್ಟ್, ಅದೇ ನಮ್ಮ ಡೆಸ್ಟಿನೇಷನು, ಅಲ್ಲೇ ಇರೋದು ಮುಕ್ತಿನಾಗ ದೇವಸ್ಥಾನ ಅಂತೆ. ಬನ್ನಿ ಹೋಗೋಣ. ಐಸ್ ಇವಾಗ ಬಂದೆ ಬಿಗ್ ಬಾಸ್ ಮನೆ ಹತ್ರ. ಸ್ವಲ್ಪ ಅಲ್ಲಿ ಅದೇನು ನೋಡ್ಬಿಟ್ಟು ನನಗೆ ಶಾಕ್ ಆಗೋಯ್ತು. ಏನು ಬಿಗ್ ಬಾಸ್ ಮನೆಯೇ ತೆಗೆದ್ಬಿಟ್ರೆ ಆಲೇ ಆಗೋಯ್ತು. ಅಲ್ಲೇ ತೆಗೆದಾಕ್ಬಿಟ್ರೆ ಇಷ್ಟು ಬೇಗ ಅಂತ. ಆಮೇಲೆ ಹಂಗೋ ಹಿಂಗೋ ಈ ಸರಿ ಬಿಡಲೇಬಾರ್ದು ಅಂದ್ಕೊಂಡು ಹುಡ್ಕಾಡ್ದೆ, ತಡ್ಕಾಡ್ದೆ, ಕೊನೆಗೂ ಸಿಕ್ತು. ಈಗ ನೀವೇನು ನೋಡ್ತಾ ಇದ್ದೀರಾ, ಆ ಬಿಗ್ ಬಾಸ್ ಮನೆ ರೋಡಲ್ಲೇ ಇದ್ದೀನಿ. ಇಷ್ಟೊಂದು ಗಾಡಿಗಳು ಆಡ್ತಾವೆ ಇಲ್ಲಿ ಅಂತ ಇವತ್ತೇ ಗೊತ್ತಾಗಿದೆ. ಅಯ್ಯಪ್ಪ, ನನಗೆ ಒಂದು ಕ್ಷಣ ಶಾಕ್ ಆಗೋಯ್ತು. ಏನು ಇಲ್ವೇ ಇಲ್ವಲ್ಲ ಇಲ್ಲಿ, ಮನೆಯೇ ಇಲ್ವಲ್ಲ ಇಲ್ಲಿ ಅಂತ. ಎಲ್ಲ ಅಲ್ಲೇ ಕ್ಲೀನ್ ಮಾಡಿ ಈ ಥರ ಎಮ್ಸೆಂಡು ಸೀಟ್ಗಳೆಲ್ಲ ಹಾಕ್ಬಿಟ್ಟವ್ರೆ. ನಾನು ಅದನ್ನು ನೋಡಿ, ಗೈಸ್ ಇವತ್ತು ಫುಲ್ಲು ರಶ್ಶು ಜಾತ್ರೆ. ಯಾಕೆ ಅಂದರೆ ಫಿನಾಲೆ, ಅದಕ್ಕೆ. ಏನು ಫಿನಾಲೆಗೆ ಹೊರಗಡೆ ಬಿಡ್ತಾವ್ರ? ಬನ್ನಿ ನೋಡೋಣ. ಹಂಗೆ ಆನ್ ಮಾಡಿರ್ತೀನಿ ಕ್ಯಾಮ್ರಾ. ಏನು ಎಲ್ಲರನ್ನೂ ಹೊರಗಡೆ ಬಿಡ್ತಾರ? ಯಾರು ಹತ್ರಕ್ಕೆ ಬರ್ತಾರೆ ಅವ್ರನ್ನ? ಗೈಸ್ ಯಾರೋ ಫಿನಾಲೆಯಿಂದ ಏನೋ ಆಚೆ ಗೀಚೆ ಬಂದಿರೋಂಗವ್ರೆ.
ಎಲ್ಲ ನೋಡ್ತವ್ರಲ್ಲ ಜನ, ಯಾರನ್ನ ಆಚೆ ಕಳಿಸ್ತವ್ರೆ. ಬ್ರೋ ಇವತ್ತಿನ ಫಿನಾಲೆ ಏನು ಒಳಗಡೆ ಬಿಡ್ತಾರಾ? ಅವತ್ತೇನು ಜನ ನಿಂತವ್ರೆ? ಓ ಇವತ್ತೇ ಫಿನಾಲೆ ಅಂತ ಗೊತ್ತಿರೋದಲ್ಲ ಅವ್ರಿಗೆ. ಯಾರೋ ಒಬ್ರು ಹೆಲ್ಮೆಟ್ ಆಗೋರು ಇವತ್ತು. ಸರ್ ಏನು ನಿಂತಿದ್ದೀರಾ? ಏನು ಯಾರು ಔಟ್ ಮಾಡಿದ್ರಾ? ಏನು ನಿಂತಿದ್ದೀರಾ ಅಂದೆ. ಹಾಂ ಏನು ಹೇಳಿದ್ರಿ? ಇದು ಬಿಗ್ ಬಾಸ್ ಮನೆ ತಾನೇ? ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದೆ. ಸುಮ್ಮನೆ ಬಂದ್ವಿ ನಾವು ಒಂದೇ. ಹೌದಾ? ನಾನು ಅದೇ ಏನು ಎಲ್ಲರೂ ನಿಂತಾರಲ್ಲ ಅದಕ್ಕೆ ನಾನು ಬಂದೆ. ಏನೋ ಒಳಗಡೆ ಬಿಡ್ತಾರ. ಹೌದಾ? ಎಲ್ಲ ಬಿಡ್ತಾ ಇಲ್ಲ. ಎಲ್ಲರೂ ಎಷ್ಟೊಂದು ಜನ ಬಂದ್ಬಿಟ್ಟವ್ರೆ. ಗೋಡೆನೇ ಮಾಡೋರಲ್ಲ. ಇಷ್ಟೊಂದು ಜನ ನೋಡೋಗ್ಬಿಟ್ಟವ್ರ, ಏನು ಕತೆ? ಯಾರು ಸರಿಯಾಗಿ ಹೇಳೋರೇ ಅಲ್ವಲ್ಲ ಇಲ್ಲಿ. ಸುತ್ತಮುತ್ತ ಇರೋದು ಇಷ್ಟೊಂದು ಜನ ಬಂದವರಲ್ಲ ಇಲ್ಲಿ. ಎಲ್ಲ ಪಾರ್ಕ್ ಮಾಡಿ ಹೋಗಿ ಅವ್ರ ಹತ್ಲಾಗೆ. ಎಲ್ಲರೂ ಹುಡ್ಕೊಂಬತ್ತವ್ರೆ ಗೈಸ್ ಇವತ್ತು. ಅಲ್ಲಿ ನೋಡಿ ಜನ ಜಾತ್ರೆ ಎಷ್ಟೊಂದು ಜನ. ಅವನು ಯಾರೋ ಕೇಳೋದು ಹೇಳೋಂಗೆ ಅಲ್ಲ, ಏನೋ ಒಳ್ಳೆ ಇದು ಏನೋ ಬಂದು ಹಿಡ್ಕೊಂಬಿಡ್ತಾರೆ ಅನ್ನೋ ಥರ ನೋಡ್ತಾವನೆ. ಏನು ಆಗೋದೇ ಪಬ್ಲಿಕ್ಕಲ್ಲಿ, ಏನು ಅದರಲ್ಲಿ ತೋರಿಸೋದ್ರಲ್ಲಿ ಅಲ್ವಾ? ಯಾರೋ ಒಂದು 2 ರೇಂಜ್ ಅವ್ರು ಹೋಯ್ತಪ್ಪ, ಯಾರು ಹೋದ್ರೂ ಗೊತ್ತಿಲ್ಲ. ದೂರ ಬರೆಸ್ತಾಗ್ರು. ಏನು ಮುಗಿಯೋ ಟೈಮ? ಏನು ಕತೆ? ಅಲ್ಲೇನು ನೋಡ್ತಾ ಇದ್ದೀರಾ ನೀವು, 3 ಶೆಡ್ಗಳು ಏನು ಕಾಣ್ತಾ ಇದೆ, ಅದೇ ಬಿಗ್ ಬಾಸ್ ಸೆಟ್ಟು. ಅದರಲ್ಲಿ ಲಾಸ್ಟಲ್ಲಿ ಒಂದು ಕಾಣ್ತಾ ಇದೆ ನೋಡಿ, ಇವಾಗ ಝೂಮ್ ಮಾಡಿದ್ದೀನಿ, ಅದು ಬಿಗ್ ಬಾಸ್ ಮನೆ. ಅಲ್ಲೇನು ತೆಂಗಿನ ಮರ ಪಕ್ಕದಲ್ಲಿದೆ ಅದು ಬಿಗ್ ಬಾಸ್ ಗಾರ್ಡನ್ ಏರಿಯಾ ಬರುತ್ತೆ ನೋಡಿ. ಅದು ನಮ್ಮ ವರ್ತೂರವ್ರು ಕೂತ್ಕೊಂಡಿರ್ತಾರಲ್ಲ, ವರ್ತೂರು ಮತ್ತು ತುಕ್ಕನೆ ಸಂತೋಷ್ ಅವರು, ಅದು ಅಲ್ಲಿ ಗಾರ್ಡನ್ ಏರಿಯಾಲಿ, ಅದೇ ಗಾರ್ಡನ್ ಏರಿಯಾ ಆ ಕಡೆ ಲಾಸ್ಟಲ್ಲಿ. ಅದ್ರ ಪಕ್ಕದಲ್ಲಿ ಒಂದು ಯೆಲ್ಲೋ ಕಲರ್ ಏನು ಕಾಣ್ತಾ ಇದೆ ನಿಮಗೆ, ಅದು ಕೂಡ ಮನೆಗೆ ಸೇರಿದ್ದೇನೆ. ಒಳಗಡೆ ಮೋಸ್ಟ್ಲಿ ಅದು ಹಾಲ್ ಇರ್ಬೋದು ಅಥವಾ ಅಡುಗೆ ಮನೆ ಅದೇನಾರ ಇರುತ್ತೆ. ಒಟ್ಟು ನಾವೆರಡೂ ಕೂಡ ಮನೆಗೊಣ್ಣೆ. ಈ ಕಡೆ ಏನು ಕಾಣ್ತಾ ಇದೆ ಸಪ್ರೇಟ್ ಇನ್ನೊಂದು 3 ವೈಟ್ ಕಲರ್ ಬಾಕ್ಸು ಮತ್ತು ಒಂದು ಗ್ರೇ ದೊಡ್ಡ ಬಾಕ್ಸ್ ಏನು ಕಾಣ್ತಾ ಇದೆ, ಅದು ವಾರದ ಕತೆ ಕಿಚ್ಚನ ಜೊತೆ ನಡೆಯುವಂತಹ ಜಾಗ. ಅದು ಈಗ ಗ್ರ್ಯಾಂಡ್ ಫಿನಾಲೆ ಕೂಡ ಅಲ್ಲೇ ನಡೀತಾ ಇರೋದು. ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು ಸ್ವಾಮಿ. ಒಂಟಿ ಮನೆಯಲ್ಲಿ
ದೊಡ್ಡ ಮಂದಿ ಅಡ್ಡ ಉದ್ದುದ್ದ ಮಲ್ಗವ್ರೆ ಬದುಕವ್ರು ಅವರು ನೋಡೋರು ನೀವು ಊರೆಲ್ಲ ಕ್ಯಾಮ್ರಾ ಮಾಡಗವ್ರೆ ಹೊರಗಡೆಯಿಂದ ಅರಮನೆ ಒಳಗಡೆ ಬಂದರೆ ಸೆರೆಮನೆ 98 ದಿನ ಜೀವಂತಾಗಿದ್ದರೆ ಅವರಿಗೆ ₹50,000 ಹೌದು ಸ್ವಾಮಿ ಪ್ರೀತಿಲಿ ಡೌಟು ದೋಸ್ತಿಲ್ ಫೈಟ್ ಇಂಥದ್ದು ಐತೆ 108 ನೆಮ್ಮದಿ ಅನ್ನೋದು ಹೊಂಟೋದ ಮ್ಯಾಲೆ ಲೈಫ್ಗೆ ಅರ್ಥ ಎಲ್ಲಿ ಉಂಟು ನನ್ನ ಅಭಿಪ್ರಾಯ ಏನಂತಂದರೆ ನಾವೇ ವೋಟ್ ಹಾಕೋದು, ನಾವೇ ಬಿಗ್ ಬಾಸ್ನ ನೋಡೋದು, ನಮ್ಮನ್ನೇ ಒಳಗಡೆ ಬಿಡಲ್ಲ ಅಂದರೆ ಪಬ್ಲಿಕ್ನ ಬಿಡಬೇಕಾಗಿತ್ತು. ಸ್ಥಳೀಯರನ್ನಾದರೂ ಒಳಗಡೆ ಬಿಡಬೇಕಾಗಿತ್ತು. ಅಲ್ಲಿರೋರು ಹೇಳ್ತಾಯಿದ್ರು ಸ್ಥಳೀಯರನ್ನಾರು ಒಳಗಡೆ ಬಿಡ್ಬೋದಾಯ್ತು ಇವರು ಅಂತ. ಸೊ ಯಾರನ್ನೂ ಒಳಗಡೆ ಬಿಟ್ಟಿಲ್ಲ. ಏನೇ ಇದ್ದರೂ ಅಲ್ಲಿ ಕಂಟೆಸ್ಟೆಂಟ್ಸ್ ಏನಿರ್ತಾರೆ ಅವ್ರ ಫ್ಯಾಮಿಲಿಲಿ 3 ಜನ, ಅದು ಅವರು 3 ಜನ ಅಷ್ಟೇ ಅಂತ ಬಿಡೋದು. ಮೋಸ್ಟ್ಲಿ ಜಾಗ ಚಿಕ್ಕದಾಗಿರೋದಕ್ಕೆ ಹಂಗೆ ಮಾಡಿದ್ರು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೀಗಾಗಿದೆ, ಯಾರನ್ನೂ ಬಿಡೋಲ್ಲ ಒಳಗಡೆ. ಒಟ್ಟು ನೋಡ್ಕೊಂಬರ್ಬೋದು ಅಷ್ಟೇ. ಬಿಗ್ ಬಾಸ್ ಮನೆಗೆ ಈ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲ್ ಆದಮೇಲೆ ನೋಡೋದಕ್ಕೆ ಬಿಡ್ಬೋದು, ವಿಸಿಟರ್ಸ್ನ ಅಲೋ ಮಾಡ್ಬೋದು. ಮೋಸ್ಟ್ಲಿ ಅದಕ್ಕೆ ಏನಾದ್ರು ಚಾರ್ಜಸ್ ಆ ಥರ ಮಾಡ್ಬೋದು. ಯಾಕೆಂದರೆ ಲಾಸ್ಟ್ ಸೀಸನ್ 9ವರೆಗೂ ಏನು ಮಾಡ್ತಾಯಿದ್ರು ಇನೋವೇಟಿವ್ ಫಿಲ್ಮ್ ಸಿಟಿಲಿ ಬಿಡದಿ ಹತ್ರ ಬರುತ್ತೆ, ಅಲ್ಲಿ ಏನು ಶೂಟ್ ಮಾಡ್ತಾಯಿದ್ರು ಅದು ಶೂಟ್ ಮುಗಿದ್ಮೇಲೆ ಒಳಗಡೆ ಬಿಡೋರು ಜನನ, ನಾರ್ಮಲ್ ಪಬ್ಲಿಕ್ಸ್ನು ಒಳಗಡೆ ನೋಡೋಕ್ಕೆ. ಸೊ ಇವಾಗ ಇದರಲ್ಲೂ ಬಿಡ್ಬೋದು ಅನಿಸುತ್ತೆ, ನೋಡೋಣ ಮುಂದಿನ ದಿನಗಳಲ್ಲಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಸಿಗೋಣ ಗೈಸ್ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ನಾನು ಹಾಕುವಂಥ ಪ್ರತಿ ವೀಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲಿಗೆ ಬರುತ್ತೆ. ಜೊತೆಗೆ ಆದಷ್ಟು ಲೈಕ್ ಮಾಡ್ಕೊಳ್ಳಿ, ನೋಡೋಣ ಎಷ್ಟು ಲೈಕ್ ಮಾಡ್ತೀರಾ ಇದಕ್ಕೆ ಅಂತ. ಒಬ್ಬನ್ನು ಬಿಟ್ಟರೆ ಸಂತೋಷ ಪಟ್ಟರೆ ₹50,000. ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು ಸ್ವಾಮಿ. ಒಂಟಿ ಮನೇಲಿ ದೊಡ್ಡ ಮಂದಿ ಅಡ್ಡ ಉದ್ದುದ್ದ ಮಲ್ಗವ್ರೆ ಬದುಕವ್ರು ಅವ್ರು
ಓಕೆ, ಇಲ್ಲಿ ನೋಡ್ಬೋದು ಇವಾಗ ಮಂಜು ಪಾವಗಡ ಅವ್ರು ಹೋಗ್ತಾವ್ರೆ. ಹಾಗೆ ಹಾಯ್ ಮಾಡಿದೆ. ಅಲ್ಲಿ ಟ್ರಾಫಿಕ್ ಮಾಡ್ಕೊಂಡು ನಿಂತುಬಿಟ್ಟಿದ್ರು ಲಾರಿಗಳು, ಎರಡು ಮಧ್ಯದ ಲಾರಿಗಳಲ್ಲಿ ಜನಗಳು ಬಂದು ಫೋಟೋ ಹೊಡ್ಕೊತವ್ರ. ಆ ಗ್ಯಾಪಲ್ಲೂ ಪಾಪ ಅವರು ತಾಳ್ಮೆಯಿಂದ ಎಲ್ಲರಿಗೂ ಫೋಟೋ ಕೊಟ್ಟರು. ತುಂಬ ಒಳ್ಳೆಯ ವಿಷಯ. ಯಾರಿಗೂ ಕೋಪ ಮಾಡ್ಕೊಳ್ಳಿಲ್ಲ, ಎಲ್ಲ ತಾಳ್ಮೆಯಿಂದನೇ ಕೊಟ್ಟರು. ಎರಡು ಲಾರಿಗಳು ಕೂಡ ಹಾರನ್ ಹೊಡಿತಾವ್ರೆ, ಹಿಂದ್ಗಡೆ ಬೈಕ್ ಹಾರನ್ ಹೊಡಿತಾವ್ರೆ, ಆದರೂ ಕೂಡ ಎಲ್ಲರಿಗೂ ತಾಳ್ಮೆಯಿಂದ ಸೆಲ್ಫಿ ಕೊಟ್ಟರು. ಅಲ್ಲಿ ಮುಂದೆ ಬರ್ತಾ ಹಂಗೆ ನಂಗೆ ಸಿಕ್ಕಿದ್ರು. ನಾನು ಇದನ್ನೆಲ್ಲ ಮಾತಾಡಿದ್ದೆ, ಬಟ್ ಏನು ಮಾಡೋದು, ನಮ್ಮ ಗೋಪುರದು ಸ್ವಲ್ಪ ಏನೋ ಮೈಕ್ ಇಶ್ಯೂ ಆಗಿರೋದ್ರಿಂದ ನಾನು ಮಾತಾಡೋದು ಏನೂ ರೆಕಾರ್ಡ್ ಆಗಿಲ್ಲ. ಸೊ ಹಂಗಾಗಿ ನೋಡಿ, ಇದೇ ಗೇಟು, ಅವೆಲ್ಲ ತೋರಿಸಿರ್ತೀನಿ ವೀಡಿಯೋ ಸ್ಟಾರ್ಟಿಂಗಲ್ಲ. ಇದೇ ಗೇಟು. ಎಲ್ಲ ಜನಗಳು ಹೆಂಗೆ ಬಂದ್ಬಿಟ್ಟವ್ರೆ ಅಂದರೆ ಫುಲ್ಲು ಹೆವಿ ಜನಗಳು. ಎಷ್ಟು ಜನಗಳು ಅಂದರೆ ಅಲ್ಲಿ ಒಂದು 200 300 ಬೈಕು, ಕಾರು ಎಲ್ಲ ಸೇರಿದ್ರೆ ಒಂದು 200-300 ಗಾಡಿಗಳಿದ್ದಾವೆ.